ಗ್ರಾಮದಲ್ಲಿ ಬ್ರಹ್ಮೋತ್ಸವ ಅಂತ ಜಾತ್ರೆ ಮಹೋತ್ಸವ ಮಾಡ್ತಾರೆ. ಪ್ರತಿ ವರ್ಷ ಎಷ್ಟೇ ಬ್ಯುಸಿ ಇದ್ರು ಸಹ ಫ್ರೀ ಮಾಡ್ಕೊಂಡು ಬರ್ತಾ ಇರ್ತಾರೆ. ಮುಂದ್ಗಡೆ ಅಣ್ಣವ್ರು ಇರ್ತಿದ್ರು, ಹಿಂದ್ಗಡೆ ತಮ್ಮವ್ರು ಇರ್ತಾ ಇದ್ರು. ತುಂಬಾ ಆನಂದ ಆಗ್ತಾ ಇತ್ತು. ಕಳೆದ ಒಂದ್ 2-3 ವರ್ಷದಿಂದ ಒಂದು ಹೆಗಲು ಮಿಸ್ ಆಗಿರೋದ್ರಿಂದ ತುಂಬಾ ದೇವ್ರ ಎತ್ಕೊಂಡ ತಕ್ಷಣ ಅವ್ರ ಮನ್ಸಲ್ಲಿ ಒಂದು ನೋವು ಅನ್ನೊಂದು ಪ್ರಾರಂಭ ಆಗ್ತಾ ಇದೆ. ಅವ್ರ ತೇರು ಎಳಿಬೇಕಾದ್ರೆ ನಮ್ಮಣ್ಣ ವಾಸ್ ವೆರಿ ವೆರಿ ಪ್ರೊಟೆಕ್ಟಿವ್. ಪ್ರತಿ ವರ್ಷನೂ ನಾನು ಹಿಂದೆ ಹೋಗ್ಬಿಡ್ತಿದ್ದೆ, ಯಾಕೆಂದರೆ ಮುಂದೆ ಹೋಗಿ ಇಟ್ಕೊಂಡ್ರೆ ತಳ್ಳಾಟ ಜಾಸ್ತಿ ಇರುತ್ತೆ. ಸೊ ಹಿಂದೆ ಹೋಗ್ತಿದ್ದೆ. ನಮ್ಮಣ್ಣ ಈಗ ನನ್ನ ಹಿಂದೆ ಇರೋನು ಇಲ್ಲ ನನ್ನ ಮುಂದೆ ಇರೋನು. 3-4 ವರ್ಷದಿಂದ ಅದನ್ನು ನೆನೆಸ್ಕೊಂಡಾಗ ಐ ಫೀಲ್ ಹೆವಿ. ಮತ್ತು ತೇರು ಎಳಿಬೇಕಾದ್ರೆ ಒಬ್ಬನೇ ಬೈಯೋದು, ವಾ ಆ ಕಡೆ ಈ ಕಡೆ ಬರೋ ಅಂತ. ನನ್ನ ಮಗ ಕರೆಕ್ಟಾಗಿ ಮಾತಾಡ್ತಿದ್ದು, ಇಲ್ಲಿ ಯಾಕೆ ಹಿಂಗೆ ಆಡ್ತಾವ್ರು ಎಲ್ಲರ ಮಧ್ಯೆ ಅಂತ. ಒಳಗೆ ಬರ, ಚೈನ್ ಒಳಗಡೆ ಇಟ್ಕೊಳ್ಳೋ, ಎಲ್ಲ ಇಟ್ಕೊಳ್ಳೋ, ಅಲ್ಲಿ ಇಟ್ಕೊಳ್ಳೋ ಅಂತ. ಮೆತ್ತಿಗೆಳೋ ಆದ್ರೆ ಅಂತಾನೆ, ಮೆತ್ತಿಗೆಳೋ, ಏನೋ ಮೆತ್ತಿಗೆಳೋದು ಬುದ್ಧಿ ಇಲ್ವಾ ಅನ್ಕೊಂಡು ನಾನು ನೋಡ್ಲಿಲ್ಲ ಅಂದ್ರೆ ಪಕ್ಕದಲ್ಲಿರೋರ್ನ ಕರೆದು ಬೈತೆ ಹೇಳ್ತಾ ಇರ್ತಾನೆ. ವೆರಿ ನೈಸ್. ಇವತ್ತು ನಿಮ್ಮ ಊರಿನ ಜನ ಇಲ್ಲಿ ಬಂದಿರೋದು ಖುಷಿ ಆಯ್ತು. ಆಲದ ಮರ ಬೆಳೆದಷ್ಟು ನೆರಳು ಜಾಸ್ತಿ ಅಂತ ಧ್ರುವ ಅವರು ಕೂಡ ಅದೇ ತರ ಇನ್ನಷ್ಟು ದೊಡ್ಡ ಆಲದ ಮರದ ಹಾಗೆ ಬೆಳೆದು ಇನ್ನಷ್ಟು ಜನರಿಗೆ ನೆರಳಾಗಿರ್ಬೇಕು ಅಂತ ನಾವೆಲ್ಲರೂ ಹಾರೈಸ್ತೀವಿ ಸರ್. ಥ್ಯಾಂಕ್ ಯು ಸೋ ಮಚ್. ನೀವು ಊರಿನವರೆಲ್ಲ ಇಲ್ಲಿಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.